ಐ ಎಮ್ ಫಾರ್ ಕೆರಿಯರ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತೊಂದು ದಿನ ನಾವು ಪಂಜಾಬ್ ಮತ್ತು ಸಿಂಧ್ ಬ್ಯಾಂಕ್ನಲ್ಲಿ ಲೋಕಲ್ ಬ್ಯಾಂಕ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. ನೀವು ನೋಡ್ತಿರೋ ಹಾಗೆ 1,000 ಹುದ್ದೆಗಳಿದೆ. ಇದಕ್ಕೆ ಸಂಬಳ 48,480 ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದೊಂದು ಉತ್ತಮವಾದಂತಹ ಸಂಬಳದ ಕೆಲಸ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ಲಾಸ್ಟ್ ಡೇಟು 20 ಏಪ್ರಿಲ್ 2026 ಒಳಗೆ ಯಾರ್ಯಾರು ಅರ್ಹರಿರ್ತೀರಿ ಅರ್ಜಿಗಳನ್ನು ಸಲ್ಲಿಸಲೇಬೇಕಾಗಿರುತ್ತೆ. ಈ ಉದ್ಯೋಗ ಮಾಹಿತಿಯನ್ನು ನಿಮಗೆ ತರ್ತಿರೋದು ಐ ಎಮ್ ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಈ ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಟ್ಟು ಇದನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಿ. ಈ ಪಂಜಾಬ್ ಅಂಡ್ ಸಿಂಧ್ ಬ್ಯಾಂಕಿನ ಲೋಕಲ್ ಬ್ಯಾಂಕ್ ಆಫೀಸರ್ಸ್ಗೆ ಯಾವುದೇ ಡಿಗ್ರಿ ಆಗಿದ್ದರೂ ಸಾಕು, ನೀವು ಡಿಗ್ರಿ ಮಾಡ್ಕೊಂಡಿರಬೇಕು. ಅಲ್ಲೇನು ಅವ್ರು ನಿಮಗೆ ರ್ಯಾಂಕ್ ತೊಗೊಂಡಿರಬೇಕು, ಫಸ್ಟ್ ಕ್ಲಾಸ್ ತೊಗೊಂಡಿರಬೇಕು ಅಂತೇನು ಕಂಡೀಷನ್ ಹಾಕಿಲ್ಲ. ಅವರು ವಯಸ್ಸಿಗೆ ಬಂದರೆ ಮ್ಯಾಕ್ಸಿಮಮ್ 30 ವರ್ಷ ಅಂತಿದ್ದಾರೆ. ನಿಮಗೇನಾದರೂ ಅಪ್ಪರ್ ಏಜ್ ರಿಲ್ಯಾಕ್ಸೇಷನ್ ಬೇಕು ಅನ್ನೋದಾದರೆ ಅದಕ್ಕೆ ಸರ್ಕಾರದ ನಿಯಮದಂತೆ ಅವಕಾಶ ಕೂಡ ಮಾಡಿಕೊಡ್ತೀವಿ ಅನ್ನೋದನ್ನು ಹೇಳ್ತಿದ್ದಾರೆ. ಪೇ ಸ್ಕೇಲು ಆಗಲೇ ಹೇಳಿದಾಗೆ 48,480ರಿಂದ 85,920 ಇರುತ್ತೆ. ಈ ಪ್ರಾರಂಭದ 48,480 ಅದು ಬೇಸಿಕ್ಕಾಗಿ, ಅದಕ್ಕೆ DA HRA ಎಲ್ಲ ಸೇರುತ್ತೆ. ಅದರ ಜೊತೆಗೆ 3 ಇಂಕ್ರಿಮೆಂಟ್ ಕೂಡ ಕೊಡ್ತೀವಿ ಅನ್ನೋದನ್ನು ಅವರು ಹೇಳ್ತಿದ್ದಾರೆ. ಈ ಒಂದು ಹುದ್ದೆಗೆ ಏನಾದರೂ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕಾ ಅಂದರೆ ಹೌದು, 18 ತಿಂಗಳ ವರ್ಕ್ ಎಕ್ಸ್ಪೀರಿಯನ್ಸ್ ಬೇಕು ಅಂತಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯಾಗಿ ಲ್ಯಾಟ್ರಲ್ ರಿಕ್ರೂಟ್ಮೆಂಟ್ ಅಂತಂದರೆ ನೀವು ಒಂದು ಕಡೆ ಉದ್ಯೋಗ ಮಾಡ್ತಿರ್ತೀರಿ, ಅಲ್ಲಿಂದ ಜಂಪ್ ಮಾಡಿ ಈಗ ಒಂದು ಸಂಸ್ಥೆಗೆ ಬರಲಿಕ್ಕೋಸ್ಕರ ಈ ಒಂದು ಪ್ಲ್ಯಾಟ್ಫಾರ್ಮ್ನ ಬಳಸ್ಕೊಂಡು ನೀವು ಇರೋದಕ್ಕಿಂತಲೂ ಉತ್ತಮವಾದ ಸಂಬಳ ಇರೋವಂಥ ಇಂಥ ಕಡೆ ನೀವು ಅರ್ಜಿ ಸಲ್ಲಿಸಿ ಇದಕ್ಕೆ ಆಯ್ಕೆ ಆಗೋದು ಒಳ್ಳೆಯದಾಗತ್ತೆ. ಬಹಳ ಮುಖ್ಯವಾಗಿ ಈ ಥರ ಬರುವವರು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡಿನ ಹಿಸ್ಟ್ರಿನಲ್ಲಿ 650ಕ್ಕಿಂತಲೂ ಹೆಚ್ಚು ಸಿಬಿಲ್ ಸ್ಕೋರ್ ಇರಬೇಕಾಗತ್ತೆ ನೀವು ಜಾಯ್ನ್ ಆಗೋ ಟೈಮಲ್ಲಿ ಅನ್ನೋದನ್ನು ಅವರು ಸ್ಪಷ್ಟಪಡಿಸ್ತಿದ್ದಾರೆ. ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂದರೆ 3 ಹಂತದಲ್ಲಿ ಮುಖ್ಯವಾಗಿರುತ್ತೆ. ಇದು ರಿಟನ್ ಟೆಸ್ಟ್ ಮೊದಲು ಮಾಡ್ತಾರೆ, ನಂತರ ಇಂಟರ್ವ್ಯೂ ಇರುತ್ತೆ, ಸ್ಥಳೀಯ ಭಾಷೆಯ ಒಂದು ಪರೀಕ್ಷೆ ಕೂಡ ಹಮ್ಮಿಕೊಳ್ತಾರೆ. ಈ ರಿಟನ್ ಟೆಸ್ಟ್ ಹೇಗಿರುತ್ತೆ ಅಂದರೆ 120 ಪ್ರಶ್ನೆಗೆ 120 ಅಂಕಗಳನ್ನು ಕೊಟ್ಟು 120 ನಿಮಿಷ ಕೊಟ್ಟಿರ್ತಾರೆ. ಯಾವ್ಯಾವ ವಿಷಯದ ಮೇಲೆ ಪರೀಕ್ಷೆ ಕೇಳ್ತಾರೆ ಅಂದರೆ ಇಂಗ್ಲೀಷ್ ಲ್ಯಾಂಗ್ವೇಜು, ಬ್ಯಾಂಕಿಂಗ್ ನಾಲೆಡ್ಜು, ಜನರಲ್ ಅವೇರ್ನೆಸ್ ಆ್ಯಂಡ್ ಎಕಾನಮಿ, ಕಂಪ್ಯೂಟರ್ ಆ್ಯಪ್ಟಿಟ್ಯೂಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಿರುತ್ತೆ. ಪ್ರೊಫಿಷಿಯನ್ಸಿ ಇನ್ ಲೋಕಲ್ ಲ್ಯಾಂಗ್ವೇಜ್, ಯಾವ ರಾಜ್ಯಕ್ಕೆ ನೀವು ಅರ್ಜಿ ಹಾಕ್ತಿರ್ತೀರಿ ಆ ರಾಜ್ಯದ ಸ್ಥಳೀಯ ರಾಜ್ಯ ಭಾಷೆ ಏನಿರುತ್ತೆ ಅದು ನಿಮಗೆ ಓದೋದಕ್ಕೆ ಬರೆಯೋದಕ್ಕೆ ಅರ್ಥ ಮಾಡ್ಕೊಳ್ಳೋಕ್ಕೆಲ್ಲ ಬರಬೇಕಾಗಿರುತ್ತೆ. ಅಕಸ್ಮಾತ್ ನೀವೇನಾದರೂ 10ನೇ ತರಗತಿಲೋ 12ನೇ ತರಗತಿನಲ್ಲೋ ಈ ಭಾಷೆಯನ್ನು ತಗೊಂಡು ಪಾಸ್ ಆಗಿದ್ದೀರಾ ಅಂದರೆ ನಿಮಗೆ ಇದರಿಂದ ಎಕ್ಸಮ್ಷನ್ ಕೂಡ ಸಿಗುತ್ತೆ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಎಕ್ಸಾಮಿನೇಷನ್ ಸೆಂಟರ್ಸ್ ಅಂದಾಗ ಭಾರತದ ಸಾಕಷ್ಟು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಕರ್ನಾಟಕಕ್ಕೆ ಬಂದಾಗ ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ ಮತ್ತು ಬೆಳಗಾವಿನಲ್ಲಿ ಮಾಡ್ತಾ ಇದ್ದಾರೆ. ನಿಮಗೆ ವೆಬ್ಸೈಟ್ ನೋಟಿಫಿಕೇಶನ್ ಲಿಂಕ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲವನ್ನು ಕೊಟ್ಟಿದ್ದೇನೆ, ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ. ನನ್ನ ಒಂದು ಕಳಕಳಿ ಏನು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಅಲ್ಲಿ ನೀವು ಆ ನೋಟಿಫಿಕೇಷನ್ ಲಿಂಕನ್ನು ಓಪನ್ ಮಾಡಿದ್ಮೇಲೆ ನೋಟಿಫಿಕೇಷನ್ ಲಿಂಕನ್ನು 2 ಸರಿನಾದರೂ ಓದಿ. ಯಾತಕ್ಕೆ ಅಂದರೆ ನಿಮಗೆ ಎಜುಕೇಷನ್ನು, ಎಕ್ಸ್ಪೀರಿಯೆನ್ಸು, ಸೆಲೆಕ್ಷನ್ ಪ್ರೊಸೀಜರು, ಅರ್ಜಿ ಸಲ್ಲಿಸುವ ಪ್ರೊಸೀಜರು, ವಯಸ್ಸಿನ ಬಗ್ಗೆ, ರಿಲ್ಯಾಕ್ಸೇಷನಿನ ಬಗ್ಗೆ, ಫೀ ಏನಾದರೂ ಇದೆಯಾ, ಮತ್ತಷ್ಟು ಮಗದಷ್ಟು ವಿಚಾರಗಳು ಸಾಕಷ್ಟು ತಿಳಿಯುತ್ತೆ. ಎಲ್ಲವನ್ನು ಓದಿದ ನಂತರ ನೀವು ಅರ್ಹರಿದ್ದರೆ ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ರಿಲೇಷನ್ಸಲ್ಲೋ ಯಾರಾದರೂ ಅರ್ಹರಿದ್ದರೆ ಅವ್ರಿಗೆ ಕೂಡಲೇ ತಿಳಿಸಿ ಅರ್ಜಿಗಳನ್ನು ಹಾಕಲಿ. ಈ ಮಾಹಿತಿಯನ್ನು ನಿಮಗೆ ತಂದಿದ್ದು ಐ ಎಮ್ ಫಾರ್ ಕೆರಿಯರ್ ಚಾನಲಿಂದ. ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಎಲ್ಲರೊಂದಿಗೆ ಹಂಚಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಬಟನ್ ಕೊಡಿ. ಸಾಧ್ಯ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.